ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಸಂಖ್ಯಾ ಪದ್ಧತಿ ಅಧ್ಯಾಯ 1ರಲ್ಲಿ ಬರುವಂಥ ಅಭ್ಯಾಸ 1.3ರ 3ನೇ 4ನೇ ಹಾಗೂ 5ನೇ ಪ್ರಶ್ನೆಗಳನ್ನು ಬಿಡಿಸೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಅಭ್ಯಾಸ 1.3ರ 1ನೇ ಹಾಗೂ 2ನೇ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಹಾಗೆ ಅಭ್ಯಾಸ 1.2ರ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಮೊದಲಿಗೆ ನಾವು 3ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಕೆಳಗಿನವುಗಳನ್ನು ಪಿ ಭಾಗಿಸು ಕ್ಯೂ ರೂಪದಲ್ಲಿ ಪಿ ಮತ್ತು ಕ್ಯೂಗಳು ಜಡ್ ಗಣಕ್ಕೆ ಸೇರಿದೆ, ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ, ಛೇದ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ವ್ಯಕ್ತಪಡಿಸಿ ಅಂತ ಹೇಳಿ ಇಲ್ಲಿ ನಮಗೆ 3 ಅಂತ್ಯಗೊಳ್ಳದ ಆವರ್ತವಾಗುವ ಹಾಗೆ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಮೊದಲನೇ ಉಪಪ್ರಶ್ನೆಯಲ್ಲಿ 0.6 ಬಾರ್, ಎರಡನೇ ಉಪಪ್ರಶ್ನೆಯಲ್ಲಿ 0.7 ಬಾರ್ ಅಂತ, ಹಾಗೆ ಮೂರನೇ ಉಪಪ್ರಶ್ನೆಯಲ್ಲಿ 0.001 ಬಾರ್ ಅಂದ್ಕೊಂಡು 3 ಉಪಪ್ರಶ್ನೆಗಳಲ್ಲಿ ನಮಗೆ 3 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವೀಗ ಈ ಸಂಖ್ಯೆಗಳನ್ನು ಪಿ ಭಾಗಿಸು ಕ್ಯೂ ಅಂದರೆ ಭಾಗಲಬ್ಧದ ಸಂಖ್ಯೆಯ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಹಾಗೆ ಈ ರೀತಿಯ ಪ್ರಶ್ನೆಗಳು FI1, SA1, SA2 ಎಕ್ಸಾಮ್ನಲ್ಲಿ ಹಲವು ಬಾರಿ ಬಂದಿರೋದ್ರಿಂದ ಅಂದರೆ ಕೇಳಿರೋದ್ರಿಂದ ಈ ರೀತಿಯ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಬೇಕು. ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ಈ ರೀತಿಯ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿವೆ. ಸೊ ಮೊದಲಿಗೆ ನಾವು ಮೊದಲನೇ ಉಪಪ್ರಶ್ನೆಯಲ್ಲಿರುವ 0.6 ಈ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಸೊ ಈ ಸಂಖ್ಯೆಯನ್ನು ನಾವು ಪಿ ಭಾಗಿಸು ಕ್ಯೂ ಅಂದರೆ ಭಾಗಲಬ್ಧದ ಸಂಖ್ಯೆಯ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿದ್ದರಿಂದ ಈ ಸಂಖ್ಯೆಯನ್ನು ನಾವು ಮೊದಲಿಗೆ ಎಕ್ಸ್ ಆಗಿ ತೆಗೆದುಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0.6 ಬಾರ್ ಅಂತ ಬರೆದುಕೊಂಡಿದ್ದೇನೆ. ಈಗಾಗಲೇ ನಿಮಗೆ ಹೇಳಿದಾಗೆ 0.6 ಬಾರ್ ಇದೊಂದು ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವ ಅಥವಾ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಯಾಗಿದೆ. ಅಂದರೆ 0.6 ಬಾರ್ ಅಂದರೆ 0.6666 ಈ ರೀತಿ ಈ 6 ಮುಂದುವರಿತಾನೆ ಹೋಗ್ತದೆ. ಸೊ ಯಾವ ಅಂಕೆಯ ಮೇಲೆ ಬಾರ್ ಇದೆಯಲ್ಲ ಆ ಅಂಕೆ ಮುಂದೆ ಪುನರಾವರ್ತನೆ ಆಗ್ತದೆ, ಅಂದರೆ ಅನಂತದವರೆಗೂ ಪುನರಾವರ್ತನೆ ಆಗ್ತದೆ ಅಂತ ಅರ್ಥ. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0.6 ಬಾರ್ ಇದ್ದ ಜಾಗದಲ್ಲಿ ಇದರ ಈ ರೀತಿಯ ಈ ರೂಪವನ್ನು ಬರಿತಾ ಇದ್ದೇನೆ. 0.6666 ಅಂದ್ಕೊಂಡು 4 6 ಹಾಕ್ಕೊಳ್ತೇನೆ. ಇದು ಮುಂದುವರಿತದೆ ಎಂಬುದನ್ನು ತೋರಿಸಲಿಕ್ಕೆ 3 ಡಾಟನ್ನು ಇಡ್ತಾ ಇದ್ದೇನೆ. ನಾನೀಗ ಈ ಸಮೀಕರಣ 1 ತೆಗೆದುಕೊಳ್ತಾ ಇದ್ದೇನೆ. ಮುಂದಿನ ಹಂತದಲ್ಲಿ ಕೊಟ್ಟಂಥ ಸಂಖ್ಯೆಯ ಒಂದು ಅಂಕೆಯ ಮೇಲೆ ಬಾರ್ ಇರೋದ್ರಿಂದ ನಾವು ಈ ಸಮೀಕರಣವನ್ನು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0.6666 ಈ ಸಮೀಕರಣದ ಎರಡೂ ಬದಿಯಲ್ಲಿ 10ರಿಂದ ಗುಣಿಸ್ಕೊಳ್ಬೇಕು. ಸೊ 2 ಅಂಕೆಯ ಮೇಲೆ ಬಾರ್ ಇದ್ದರೆ 100ರಿಂದ ಗುಣಿಸ್ಕೊಳ್ಬೇಕು, 3 ಅಂಕೆಯ ಮೇಲೆ ಬಾರ್ ಇದ್ದರೆ 1000ದಿಂದ ಗುಣಿಸ್ಕೊಳ್ಬೇಕು. ಹೀಗೆ ಎಷ್ಟು ಅಂಕೆ ಮೇಲೆ ಬಾರ್ ಇರ್ತದಲ್ಲ ಅದರ ಆಧಾರದ ಮೇಲೆ ನಾವು 10, 100, 1000, 10,000 ಈ ರೀತಿಯಾಗಿ ಗುಣಿಸ್ಕೊಳ್ತಾ ಹೋಗಬೇಕಾಗ್ತದೆ. ಇಲ್ಲಿ ಒಂದು ಅಂಕೆಯ ಮೇಲೆ ಬಾರ್ ಇರೋದ್ರಿಂದ ನಾವು ಈ ಸಮೀಕರಣವನ್ನು 10ರಿಂದ ಗುಣಿಸ್ಕೊಳ್ಬೇಕಾಗ್ತದೆ. ಸೊ 2 ಅಂಕೆ ಮೇಲೆ ಬಾರ್ ಇದ್ದರೆ ನಾನು ಈಗಾಗಲೇ ಹೇಳಿದ್ನಲ್ಲ 100ರಿಂದ ಗುಣಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಒಂದು ಅಂಕೆ ಮೇಲೆ ಬಾರ್ ಇರೋದ್ರಿಂದ ಈ ಸಮೀಕರಣವನ್ನು 10ರಿಂದ ಗುಣಿಸ್ಕೊಳ್ಬೇಕು. ಹೀಗೆ 10ರಿಂದ ಎಕ್ಸ್ಗೆ ಗುಣಿಸ್ಕೊಂಡಾಗ ಇದೇನಾಗ್ತದೆ 10x ಆಗ್ತದೆ. ಇದಕ್ಕೆ 10ರಿಂದ ಗುಣಿಸ್ಕೊಂಡಾಗ ಈ ದಶಮಾಂಶ ಬಿಂದು ಒಂದು ಸ್ಥಾನ ಮುಂದೆ ಹೋಗುತ್ತದೆ. ಒಂದು ಸ್ಥಾನ ಮುಂದೆ ಹೋಗಿದ್ದೇನಾಗ್ತದೆ 6.666 36 ಇದೆಯಲ್ಲ, ಬೇಕಾದ್ರೆ ಒಂದು ಎಕ್ಸ್ಟ್ರಾ 6 ಬೇಕಾದ್ರೆ ಹಾಕ್ಕೊಳ್ಬೋದು ನೀವು. ಯಾಕಂದರೆ ಇಲ್ಲಿ ಅನಂತ 6 ಇರೋದ್ರಿಂದ ಒಂದು ಎಕ್ಸ್ಟ್ರಾ ನೀವು 6 ಹಾಕ್ಕೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಇದನ್ನು ನಾವೀಗ ಸಮೀಕರಣ 2 ತೆಗೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣ 2ರಿಂದ ಸಮೀಕರಣ 1 ಕಳೆಯಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 2 ಮೈನಸ್ ಸಮೀಕರಣ 1 ಅಂತ ಬರೆದುಕೊಂಡಿದ್ದೇನೆ. ಸೊ ಈ ಸಮೀಕರಣ 2 ಮೇಲ್ಭಾಗದಲ್ಲಿ ಸಮೀಕರಣ 1 ಕೆಳಭಾಗದಲ್ಲಿ ಈ ರೀತಿಯಾಗಿ ಬರೆದುಕೊಳ್ಬೇಕು, ಒಂದರ ಕೆಳಗೆ ಮತ್ತೊಂದನ್ನು. ಸೊ 10x ಅಲ್ಲಿ 1x ಕಳೆದ ಎಷ್ಟು ಉಳಿತದೆ 9x, ಇದನ್ನು ಇಲ್ಲಿ ಬರೆದುಕೊಳ್ಬೇಕು. ಹಾಗೆ 6 - 0 ಅಂದರೆ 6 ಆಗುತ್ತದೆ. ಬಿಂದು 666 ಈ ರೀತಿ ಅನಂತವಾಗಿದೆ, ಕೆಳಗಡೆನು 0.666 ಅಂದ್ಕೊಂಡು ಅನಂತವಾಗಿದೆ. ಇವೆರಡು ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆದಾಗ ಇಲ್ಲೇನು ಉಳಿತದೆ 0 ಮಾತ್ರ ಉಳಿಯುತ್ತದೆ. ಅಂದರೆ 6.000 ಅಂತ ಹೋಗ್ತದೆ. 6 ಬಿಂದು ಆಚೆಗೆ ಆ ಬಿಂದುವಿನ ಆಚೆಗೆ ಎಷ್ಟು 0 ಇದ್ದರೂ ಅದಕ್ಕೆ ಬೆಲೆ ಇಲ್ಲದೆ ಇರೋದ್ರಿಂದ ನಾವಿಲ್ಲಿ ಕೇವಲ 6 ಬರೆದುಕೊಳ್ಳೋಣ. ಯಾಕಂದರೆ 6.0000 ಈ ರೀತಿ ಅನಂತ 0 ಹಾಕಿದ್ರು ಅದು 6ಕ್ಕೆ ಸಮನಾಗೋದ್ರಿಂದ ನಾವಿಲ್ಲಿ 6 ಬರೆದುಕೊಳ್ಳೋಣ.
ಸೊ ಎಕ್ಸ್ ಇಸ್ ಈಕ್ವಲ್ ಟು ಈ 9 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದೇನಾಗ್ತದೆ ಗುಣಿಸು 9 ಭಾಗಿಸು 9 ಆಗುತ್ತದೆ. ಸೊ 6 ಮತ್ತು 9 3ರಿಂದ ಛೇದ ಹೋಗುತ್ತದೆ. ಸೊ 6 ಮತ್ತು 9ರ ಸಾಮಾನ್ಯ ಅಪವರ್ತನ 3 ಆಗಿದೆ, ಅಥವಾ ಮಾಸ 3 ಆಗಿದೆ. ಹಾಗಾಗಿ 3ರಿಂದ ಭಾಗಿಸೋಣ. 3 3 9, 3 2 6 ಆಗುತ್ತದೆ. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಏನಾಗ್ತದೆ ಅಂದರೆ 2/3 ಆಗ್ತದೆ. ಆದರೆ ಎಕ್ಸನ್ನು ನಾವಿಲ್ಲಿ ಕೊಟ್ಟಂಥ ಸಂಖ್ಯೆ 0.6 ಬಾರ್ ಆಗಿ ತೆಗೆದುಕೊಂಡಿದ್ದೇವೆ. ಈ ಎಕ್ಸ್ನ ಸ್ಥಾನದಲ್ಲಿ ಎಕ್ಸ್ನ ಬೆಲೆ 0.6 ಬಾರನ್ನು ಇಂಟ್ರಡ್ಯೂಸ್ ಮಾಡಬೇಕು, ಅಂದರೆ ಆದೇಶಿಸಬೇಕು. ಹೀಗೆ ಹಾಕಿದಾಗ ಇದರ ಮುಂದಿನ ಹಂತ ಏನಾಗ್ತದೆ 0.6 ಬಾರ್ ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿರುವ 2/3 ಇದ್ದಾಗೆ ಬರೆದಾಗ ಈಸ್ ಈಕ್ವಲ್ ಟು 2/3 ಆಗುತ್ತದೆ. ಹೀಗೆ ನಾವು ಕೊಟ್ಟಂಥ ಸಂಖ್ಯೆ ಅಂದರೆ ಅಂತ್ಯಗೊಳ್ಳದ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ 0.6 ಬಾರನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ 0.6 ಬಾರ್ ಇದರ P/Q ಅಥವಾ ಭಾಗಲಬ್ಧದ ರೂಪ ಏನಾಗ್ತದೆ 2/3 ಆಗುತ್ತದೆ. ನಾವೀಗ ಎರಡನೇ ಉಪಪ್ರಶ್ನೆಯಲ್ಲಿ ನೀಡಿರುವ 0.47 ಬಾರ್ ಅಥವಾ ಗೆರೆ 7ರ ಮೇಲೆ ಒಂದು ಗೆರೆ ಇದೆ. ಈ ಸಂಖ್ಯೆಯನ್ನು ತೆಗೆದುಕೊಂಡು ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸೋಣ. ಸೊ ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಈ ಪ್ರಶ್ನೆಯನ್ನು ನಾವು ಬಿಡಿಸಬೇಕು. ಅಂದರೆ ಕೊಟ್ಟಂಥ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. ಮೊದಲಿಗೆ ನಾವು ಕೊಟ್ಟಂಥ ಸಂಖ್ಯೆ 0.47 ಬಾರ್ ಇದನ್ನು ಎಕ್ಸ್ ಆಗಿ ತೆಗೆದುಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು 0.47 ಬಾರ್ ಅಂತ ಬರೆದುಕೊಳ್ಳೋಣ. ಸೊ ಇಲ್ಲಿ ನೀವು ಕೊಟ್ಟಂಥ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಸಂಖ್ಯೆಯನ್ನು ಗಮನಿಸಿದಾಗ ಈ ಸಂಖ್ಯೆಯ 7ರ ತಲೆಯ ಮೇಲೆ ಗೆರೆ ಇದೆ, ಅಂದರೆ ಒಂದು ಬಾರ್ ಇದೆ. ಇದರ ಅರ್ಥ 7 ಏನಾಗ್ತಾ ಇದೆ, ಇಲ್ಲಿ ಅನಂತ ಬಾರಿ ಪುನರಾವರ್ತನೆ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ನಾವಿಲ್ಲಿ ಈ 0.47 ಬಾರನ್ನು ಈ ರೂಪದಲ್ಲಿ ಬರೆದುಕೊಳ್ಳೋಣ. 0.4777 ಅಂದ್ಕೊಂಡು 4 7 ಬರೆದು ಇದು ಮುಂದುವರಿತಾ ಇದೆ ಅಂತ ತೋರಿಸಲಿಕ್ಕೆ 3 ಡಾಟನ್ನು ಇಟ್ಕೊಳ್ಳೋಣ. ಹೀಗೆ ನಾವು 4.7 ಈ ರೂಪದಲ್ಲಿ ಬರೆದಾಗ ಈ ಸಮೀಕರಣ ಏನಾಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು 0.4777 ಡಾಟ್ 3 ಡಾಟನ್ನು ಇಟ್ರಿ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಸೊ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಯಾವುದೇ ಒಂದು ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಯ ಮೇಲೆ ಒಂದು ಅಂಕಿಯ ಮೇಲೆ ಬಾರ್ ಇದ್ದರೆ, ಅಂದರೆ ಅಡ್ಡಗೆರೆ ಇದ್ದರೆ ಅದನ್ನು 10ರಿಂದ ಗುಣಿಸ್ಕೊಳ್ಬೇಕು. 2 ಅಂಕಿಯ ಮೇಲೆ ಬಾರ್ ಅಥವಾ ಅಡ್ಡಗೆರೆ ಇದ್ದರೆ ಅದನ್ನು 100ರಿಂದ, 3 ಅಂಕಿಯ ಮೇಲೆ ಬಾರ್ ಅಥವಾ ಅಡ್ಡಗೆರೆ ಇದ್ದರೆ ಅದನ್ನು 1000ದಿಂದ ಗುಣಿಸ್ಕೊಳ್ಬೇಕಂತ ಹೇಳಿದ್ದೇನೆ. ಸೊ ಇಲ್ಲಿ ಈ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಈ ಸಂಖ್ಯೆಯ 1 ಅಂಕಿಯ ಮೇಲೆ ಬಾರ್ ಅಥವಾ ಅಡ್ಡಗೆರೆ ಇರೋದ್ರಿಂದ ಈ ಸಮೀಕರಣವನ್ನು ನಾವು 10ರಿಂದ ಗುಣಿಸ್ಕೊಳ್ಬೇಕು. ಈಗ 10ರಿಂದ ಗುಣಿಸ್ಕೊಂಡಾಗ ಎಕ್ಸ್ ಏನಾಗ್ತದೆ ಅಂದರೆ 10x ಆಗ್ತದೆ ಈಸ್ ಈಕ್ವಲ್ ಟು ಈ ಸಂಖ್ಯೆಯನ್ನು 0.477 ಈ ರೀತಿ ಅನಂತವಾಗಿರುವ ಈ ಸಂಖ್ಯೆಯನ್ನು ನಾವು 10ರಿಂದ ಗುಣಿಸ್ಕೊಂಡಾಗ ಈ ದಶಮಾಂಶ ಬಿಂದು ಏನಾಗ್ತದೆ ಒಂದು ಸ್ಥಾನ ಮುಂದೆ ಹೋಗಿ 4ರ ಮುಂದೆ ಬರುತ್ತದೆ. ಹಾಗಾಗಿ ಇದನ್ನು ನಾವು 4.777 ಆಗಿ ಬರೆದುಕೊಳ್ಳೋಣ. ಇಲ್ಲಿ ನಾವು 3 ಡಾಟನ್ನು ಹಾಕಿಕೊಳ್ಳೋಣ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣ 2ರಿಂದ ಸಮೀಕರಣ 1 ಕಳೆಯೋಣ. ಅದಕ್ಕೋಸ್ಕರ ನಾವು ಎರಡನೇ ಸಮೀಕರಣವನ್ನು ಮೇಲ್ಭಾಗದಲ್ಲಿ ಕಳೆಯಬೇಕಾದ ಮೊದಲನೇ ಸಮೀಕರಣವನ್ನು ಕೆಳಭಾಗದಲ್ಲಿ ಬರೆದುಕೊಳ್ಬೇಕು. 10xದಲ್ಲಿ 1x ಕಳೆದ್ರೆ ಎಷ್ಟು ಉಳಿಯುತ್ತದೆ 9x ಉಳಿಯುತ್ತದೆ ಈಸ್ ಈಕ್ವಲ್ ಟು 4ರಲ್ಲಿ 0 ಕಳೆದ್ರೆ 4 ದಶಮಾಂಶ ಬಿಂದುವನ್ನು ಹಾಕೊಳ್ರಿ. 7ರಲ್ಲಿ 4 ಕಳೆದ್ರು 3 ಬರ್ತದೆ. ಸೊ ಇಲ್ಲಿ 7ರಿಂದ 7 7ರಿಂದ 7 7ರಿಂದ 7 ಈ ರೀತಿ ಅನಂತವಾಗಿ 7ರಿಂದ 7 ಕಳೆದಾಗ ಬರುವ ಉತ್ತರ ಏನು ಬರ್ತದೆ 0 ಬರ್ತದೆ. ಹಾಗಾಗಿ ಇದು 4.30 ಅಥವಾ 4.3 ಆಗಿ ಇದನ್ನು ಬರೆಯಬಹುದು. ಸೊ ಮುಂದಿನ ಹಂತದಲ್ಲಿ ಎಕ್ಸನ್ನು ಹಾಗೆ ಇಟ್ಕೊಳ್ರಿ. 4.3 ಬರೆಯಿರಿ. 9ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದೇನಾಗ್ತದೆ ಭಾಗಿಸು 9 ಆಗುತ್ತದೆ. ನಾವೀಗ ದಶಮಾಂಶ ರೂಪದ 4.3 ಪೂರ್ಣಾಂಕ ರೂಪದಲ್ಲಿ ಬರೆಯಬೇಕು. ಅದಕ್ಕೋಸ್ಕರ ಇದನ್ನು ನಾವು ಈ ದಶಮಾಂಶ ಬಿಂದುವನ್ನು ಒಂದು ಸ್ಥಾನ ಬಲಭಾಗಕ್ಕೆ ಸ್ಥಳಾಂತರಿಸಬೇಕಾಗಿದ್ದರಿಂದ ಈ ಸಂಖ್ಯೆಯ ಅಂಶಕ್ಕೂ ಮತ್ತು ಛೇದಕ್ಕೂ 10ರಿಂದ ಗುಣಿಸ್ಕೊಳ್ಬೇಕು. ಹೀಗೆ ಮಾಡಿದಾಗ 4.3 ಏನಾಗ್ತದೆ ಅಂದರೆ 43 ಆಗುತ್ತದೆ. ಯಾಕಂದರೆ 4.3 ಗುಣಿಸು 10 43 ಆಗುತ್ತದೆ. ಭಾಗಿಸು 9ಕ್ಕೂ ಸಹ 10ರಿಂದ ಗುಣಿಸ್ಕೊಂಡಾಗ 9 ಏನಾಗ್ತದೆ 90 ಆಗುತ್ತದೆ. ಅಂದರೆ ಈ ಸಂಖ್ಯೆಯ ಅಂಶ ಮತ್ತು ಛೇದ ಎರಡಕ್ಕೂ 10ರಿಂದ ಗುಣಿಸ್ಕೊಳ್ಬೇಕು. ಉದ್ದೇಶ ಏನು, ದಶಮಾಂಶ ಬಿಂದುವನ್ನು ಒಂದು ಸ್ಥಾನ ಸ್ಥಳಾಂತರಿಸಿ ಈ 4.3 ಒಂದು ಪೂರ್ಣಾಂಕವಾಗಿ ಮಾಡಿಕೊಳ್ಬೇಕು. ಹೀಗೆ ಎಕ್ಸ್ನ ಬೆಲೆ ಎಷ್ಟು ಬರ್ತದೆ 43 ಭಾಗಿಸು 90 ಬರುತ್ತದೆ. ಹಾಗಾದರೆ ಎಕ್ಸ್ ಅಂದರೆ ಏನು, ಎಕ್ಸ್ ಅಂದರೆ ನಾವೇನು ತೆಗೆದುಕೊಂಡಿದ್ದೇವೆ ಇಲ್ಲಿ ಅಂತ ಕೇಳಿದರೆ, ಸೊ ಎಕ್ಸನ್ನು ನಾವು 0.47 ಬಾರ್ ಕೊಟ್ಟಂಥ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇವೆ. ಸೊ ಈಸ್ ಈಕ್ವಲ್ಸ್ ಟು ಎಷ್ಟಿದೆ
43/90 ಇದೆ. ಸೊ ಆದ್ದರಿಂದ ಇಲ್ಲಿ ಈ ಕೊಟ್ಟಂಥ ಸಂಖ್ಯೆ 0.47 ಬಾರ್ ಈ ಸಂಖ್ಯೆಯ P/Q ರೂಪ ಏನು 43/90 ಆಗಿದೆ. ಹಾಗೆ ನಾವೀಗ ಮೂರನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆಯನ್ನು ತೆಗೆದುಕೊಂಡು ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸೋಣ. ಮೂರನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆ 0.00 ಬಾರ್. ಇದನ್ನು ನಾವೀಗ P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. ಇದನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸಬೇಕು. ಮೊದಲಿಗೆ ಕೊಟ್ಟಂಥ ಸಂಖ್ಯೆಯನ್ನು x ಆಗಿ ತೆಗೆದುಕೊಳ್ಳೋಣ. x = 0.01 ಬಾರ್ ಅಂತ ಬರೆದುಕೊಳ್ಳೋಣ. ಸೊ ನೀವು ಇಲ್ಲಿ ಕೊಟ್ಟಂಥ ದಶಮಾಂಶ ಸಂಖ್ಯೆಯನ್ನು ಗಮನಿಸಿದಾಗ ಇಲ್ಲಿ 3 ಅಂಕೆಗಳ ಮೇಲೆ ಬಾರ್ ಇದೆ. ಅಂದರೆ 001 ಮೇಲೆ ಬಾರ್ ಅಂದರೆ ಅಡ್ಡಗೆರೆ ಇರೋದ್ರಿಂದ ಇದರ ಅರ್ಥ ಇಲ್ಲಿ 001 ಬಾರ್ ಇರುವ 001 ಈ ಅಂಕೆ ಏನಾಗಿದೆ ಅಂದರೆ ಈ ಅಂಕೆಗಳ ಗುಂಪು ಅನಂತ ಬಾರಿ ಪುನರಾವರ್ತನೆ ಆಗ್ತಾ ಇದೆ ಅಂತ ಅಂದರೆ ಪುನಃ ಬರ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾವು ಮುಂದಿನ ಹಂತದಲ್ಲಿ ಈ 0.001 ಇದರ ಮತ್ತೊಂದು ರೂಪ ಅಂದರೆ ಇದರ ವಿಸ್ತೃತ ರೂಪ 0.001 001 001 ಅಂದ್ಕೊಂಡು 3 ಡಾಟ್ ಆಗಿ ಇಟ್ಕೊಂಡು ಇದನ್ನು ಹೀಗೆ ಬರೆದುಕೊಳ್ಬೇಕು. ಇದನ್ನು ಹೀಗೆ ಬರೆದಾಗ ಇದರ ಮುಂದಿನ ರೂಪ x = 0.001 001 001 3 ಡಾಟ್ ಹಾಕಿದರೆ ಅಂದರೆ ಇದು ಮುಂದುವರಿತಾ ಇದೆ ಅಂತ ಅರ್ಥ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಕೊಟ್ಟಂಥ ಸಂಖ್ಯೆಯ 3 ಅಂಕೆಗಳ ಮೇಲೆ ಅಡ್ಡಗೆರೆ ಅಥವಾ ಬಾರ್ ಇರೋದ್ರಿಂದ ನಾವು ಈ ಸಮೀಕರಣ 1ಅನ್ನು 1000ದಿಂದ ಗುಣಿಸ್ಕೊಳ್ಬೇಕು. ಎಷ್ಟು ಅಂಕೆಗಳಿದಾವಲ್ಲ ಅಷ್ಟು 0ಯನ್ನು ಹೊಂದಿರುವ ಸಂಖ್ಯೆಯಿಂದ ನಾವು ಈ ಸಮೀಕರಣವನ್ನು ಗುಣಿಸ್ಕೊಳ್ಬೇಕು. ಇಲ್ಲಿ 3 ಅಂಕೆಗಳ ಮೇಲೆ ಬಾರ್ ಇರೋದ್ರಿಂದ ನಾವು 3 0ಯನ್ನು ಹೊಂದಿರುವ 1000ದಿಂದ ಈ ಸಮೀಕರಣವನ್ನು ಗುಣಿಸ್ಕೊಳ್ಬೇಕು. ಹಾಗಾಗಿ ಈ 1000ದಿಂದ 1ನೇ ಸಮೀಕರಣವನ್ನು ಗುಣಿಸ್ಕೊಂಡಾಗ x ಏನಾಗ್ತದೆ ಅಂದರೆ 1000 x ಆಗ್ತದೆ. = 1000ದಿಂದ ಈ ಸಂಖ್ಯೆ ಬಲಭಾಗದಲ್ಲಿರುವ ದಶಮಾಂಶ ಸಂಖ್ಯೆಯನ್ನು ಗುಣಿಸ್ಕೊಂಡಾಗ ಈ ದಶಮಾಂಶ ಬಿಂದು 3 ಸ್ಥಳಾಂತರಿಸಿ 1ರ ಮುಂದೆ ಹೋಗ್ತದೆ. ಅಂದರೆ 1 ಬಿಂದು ಇದೇನಾಗ್ತದೆ 001 001 ಆಗುತ್ತದೆ. 1000ದಲ್ಲಿ 3 0 ಇರೋದ್ರಿಂದ ದಶಮಾಂಶ ಬಿಂದು 1 2 3 ಸ್ಥಾನಕ್ಕೆ ಹೋದಾಗ ದಶಮಾಂಶ ಬಿಂದು 1ರ ಮುಂದೆ ಬಂದು ಈ ಸಂಖ್ಯೆ ಏನಾಗ್ತದೆ 1.001 001 ಆಗುತ್ತದೆ. ಇಲ್ಲಿ ನೀವು 3 ಡಾಟ್ ಹಾಕೋದ್ರ ಮೂಲಕ ಇದು ಮುಂದುವರೆದಿದೆ ಅಂದರೆ ಈ ಸಂಖ್ಯೆಗಳ ಸರಣಿ ಮುಂದುವರೆದಿದೆ ಎಂಬುದನ್ನು ತೋರಿಸ್ಬೋದು. ನಾವೀಗ ಈ ಸಮೀಕರಣವನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಹಿಂದಿನ ಲೆಕ್ಕದಲ್ಲಿ ಮಾಡಿದ ಹಾಗೆ ಈ ಸಮೀಕರಣ 1ಅನ್ನು ಸಮೀಕರಣ 2ರಿಂದ ಕಳೆಯೋಣ. ಅದಕ್ಕೋಸ್ಕರ 2 - 1 ಅಂತ ಬರೆದುಕೊಳ್ಳೋಣ. ಸಮೀಕರಣ 2ರಿಂದ ಸಮೀಕರಣ 1ಅನ್ನು ಕಳೆಯಬೇಕಾಗಿದ್ದರಿಂದ ಸಮೀಕರಣ 2ನ ಮೇಲ್ಭಾಗದಲ್ಲಿ 1ಅನ್ನು ಕೆಳಭಾಗದಲ್ಲಿ ಈ ರೀತಿಯಾಗಿ ಬರೆದುಕೊಳ್ಳೋಣ. 1000x ಅಲ್ಲಿ 1x ಅನ್ನು ಕಳೆದಾಗ ಬರುವ ಉತ್ತರ 999x ಅಂತ ಬರೆದುಕೊಳ್ಳೋಣ. = 1ರಿಂದ 0ಯನ್ನು ಕಳೆದಾಗ ಬರುವ ಉತ್ತರ 1. ಈ ದಶಮಾಂಶ ಬಿಂದುವನ್ನು ಇದ್ದಾಗೆ ಹಾಕೊಳ್ರಿ. 0 - 0 0 ಆಗ್ತದೆ. 0 - 0 0 ಆಗ್ತದೆ. 1 1 - 1 0 ಆಗ್ತದೆ. ಹೀಗೆ ಇಲ್ಲಿರುವ 001 001 ಇದರಿಂದ 001 001 ಕಳೆದಾಗ ಇಲ್ಲಿ ಬರುವ ಉತ್ತರ 0ನೇ ಆಗುವುದರಿಂದ ಸೊ ಈ 1.001 001ರಿಂದ 0.001 01 ಕಳೆದಾಗ ಬರುವ ಉತ್ತರ 1 ಆಗುತ್ತದೆ. ಹಾಗಾಗಿ ಎರಡನೇ ಸಮೀಕರಣದಿಂದ ಮೊದಲನೇ ಸಮೀಕರಣವನ್ನು ಕಳೆದಾಗ ಬರುವ ಉತ್ತರ 999x = 1. ಸೊ ಮುಂದಿನ ಹಂತದಲ್ಲಿ x ಅನ್ನು ಇದ್ದಾಗ ಹಾಕ್ಕೊಳ್ರಿ. 999ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದೇನಾಗ್ತದೆ ಸೊ ಭಾಗಿಸು 999 ಆಗುತ್ತದೆ. ಆದ್ದರಿಂದ ಈ ಸಮೀಕರಣ ಏನಾಗ್ತದೆ x = 1/999 ಆಗುತ್ತದೆ. ಆದರೆ x ಅಂದರೆ ಏನು 0.001 ಬಾರ್ ಆಗಿದೆ. ಹಾಗಾಗಿ ಸೊ ಎಕ್ಸ್ನ ಸ್ಥಾನದಲ್ಲಿ ನಾವು ಎಕ್ಸ್ ಆಗಿ ತೆಗೆದುಕೊಂಡ ಸಂಖ್ಯೆ 0.001 ಬರೆದುಕೊಳ್ಳೋಣ. = ಬಲಭಾಗದಲ್ಲಿರುವ 1/999 ಇದ್ದ ಹಾಗೆ ಬರೆದುಕೊಂಡಾಗ 0.001 ಬಾರ್ ಈ ಸಂಖ್ಯೆಯ ಭಾಗಲಬ್ಧ ರೂಪ ಅಂದರೆ P/Q ರೂಪ ಏನಾಗ್ತದೆ ಅಂದರೆ 1/999 ಆಗುತ್ತದೆ. ಹೀಗೆ ನಾವು ಕೊಟ್ಟಂಥ ಈ 3 ಸಂಖ್ಯೆಗಳನ್ನು P/Q ರೂಪದಲ್ಲಿ ಬರೆದಿದ್ದೇವೆ. ನಾವೀಗ ಹಿಂದಿನ ವಾರ್ಷಿಕ ಪರೀಕ್ಷೆ ಆಗಲಿ FA1 ಆಗಲಿ SA1 SA2ದಲ್ಲಿ ಅತಿ ಹೆಚ್ಚು ಬಾರಿ ಕೇಳಿದಂಥ ಈ ಅಭ್ಯಾಸದ 4ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 0.9999 3 ಡಾಟ್ ಇದೆ. ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ನಿಮ್ಮ ಉತ್ತರದಿಂದ ನಿಮಗೆ ಆಶ್ಚರ್ಯವಾಯಿತೆ. ನಿಮ್ಮ ಶಿಕ್ಷಕರು
ಹಾಗೂ ಸ್ನೇಹಿತರೊಂದಿಗೆ ಇದು ಹೇಗೆ ಅರ್ಥಪೂರ್ಣವಾಗಿದೆ ಎಂಬುದನ್ನು ಚರ್ಚಿಸಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಕೊಟ್ಟಂಥ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಕೊಟ್ಟಂಥ ಅಂತ್ಯಗೊಳ್ಳದ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಈ ಸಂಖ್ಯೆಯನ್ನು ಎಕ್ಸ್ ಆಗಿ ತೆಗೆದುಕೊಂಡಿದ್ದೇನೆ. ಹೀಗೆ ಕೊಟ್ಟಂಥ ಸಂಖ್ಯೆಯನ್ನು ಎಕ್ಸ್ ಆಗಿ ತೆಗೆದುಕೊಂಡಾಗ ಈ ಸಮೀಕರಣ ಏನಾಗ್ತದೆ, ಎಕ್ಸ್ = 0.999999 ಈ ರೀತಿ ಆಗ್ತದೆ. ಸೊ ಈ ಸಮೀಕರಣ 1 ಆಗಿ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನೀವು ಅಂತ್ಯಗೊಳ್ಳದ ಆವರ್ತಗೊಳ್ಳುವಂಥ ಈ ದಶಮಾಂಶ ಸಂಖ್ಯೆಯನ್ನು ಗಮನಿಸಿದಾಗ ಇಲ್ಲಿ ಒಂದೇ ಒಂದು ಅಂಕಿ ಏನಾಗ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ, ಅಂದರೆ ಆವರ್ತವಾಗ್ತಾ ಇದೆ. ಅದು ಯಾವ ಅಂಕ ಹೇಳ್ರಿ, 9. ಇದನ್ನು ನಾವು ಸಂಕ್ಷಿಪ್ತವಾಗಿ ಯಾವ ರೀತಿ ಬರೀತೇವೆ, 0.9 ಬಾರ್. ಇಲ್ಲಿ 9 ಪುನರಾವರ್ತನೆ ಆಗ್ತಾ ಇರೋದ್ರಿಂದ ನಾವು ಇಲ್ಲಿ 9ರ ತಲೆಯ ಮೇಲೆ ಒಂದು ಅಡ್ಡಗೆರೆಯನ್ನು ಹಾಕ್ತೇವೆ. ಅಂದರೆ ಅರ್ಥ ಇಲ್ಲಿ 9 ಈ ಅಂಕೆ ಪುನಃ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಒಂದೇ ಒಂದು ಅಂಕೆ ಪುನರಾವರ್ತನೆ ಆಗ್ತಾ ಇರೋದ್ರಿಂದ ಈ ಸಮೀಕರಣಕ್ಕೆ ನಾವು ಎಷ್ಟರಿಂದ ಗುಣಿಸ್ಕೊಳ್ಬೇಕು, 10ರಿಂದ ಗುಣಿಸ್ಕೊಳ್ಬೇಕು. ಇದನ್ನು ಇಲ್ಲಿ ಬರೆದುಕೊಳ್ಳೋಣ. ಈ ಸಮೀಕರಣಕ್ಕೆ 10ರಿಂದ ಗುಣಿಸ್ಕೊಂಡಾಗ ಎಕ್ಸ್ ಏನಾಗ್ತದೆ, 10 ಎಕ್ಸ್ ಆಗ್ತದೆ = ಈ ದಶಮಾಂಶ ವಿಸ್ತರಣೆ ಅಥವಾ ಈ ದಶಮಾಂಶ ಸಂಖ್ಯೆಗೆ 10ರಿಂದ ಗುಣಿಸ್ಕೊಂಡಾಗ ಈ ದಶಮಾಂಶ ಬಿಂದು ಒಂದು ಸ್ಥಾನ ಬಲಗಡಕ್ಕೆ ಹೋಗಿ 9ರ ಮುಂದೆ ಹೋಗಿ ಕುಳಿತದೆ. ನಂತರ ಈ 9ಅನ್ನು ಈ 4 9ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಬೇಕಾದ್ರೆ ಮತ್ತೊಂದು 9ಅನ್ನು ಬೇಕಾದ್ರೆ ಬರಿಬೋದು. ಬರೆದಾಗ ಈ ಸಂಖ್ಯೆಯ ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಹಿಂದಿನ ಲೆಕ್ಕದಲ್ಲಿ ಮಾಡಿದ ಹಾಗೆ ಸಮೀಕರಣ 2ರಿಂದ ಸಮೀಕರಣ 1ಅನ್ನು ಕಳೆಯೋಣ. ಅದಕ್ಕೋಸ್ಕರ ನಾವಿಲ್ಲಿ ಸಮೀಕರಣ 2ಅನ್ನು ಮೇಲ್ಭಾಗದಲ್ಲಿ, ಸಮೀಕರಣ 1ಅನ್ನು ಕೆಳಭಾಗದಲ್ಲಿ ಬರೆದುಕೊಳ್ಳೋಣ. 10x ಅಲ್ಲಿ 1x ಕಳೆದಾಗ ಬರುವ ಉತ್ತರ 9x = 9 - 0 ಅಂದರೆ 9 ಆಗುತ್ತದೆ. ಹಾಗೆ ಇಲ್ಲಿ 9 9 9 9 9 ಈ ರೀತಿ ಮುಂದುವರಿತಾ ಹೋಗುವ 9ಅನ್ನು ಕೆಳಗಡೆ ಭಾಗದಲ್ಲಿರುವಂಥ ಈ 9 9 9 9ರಿಂದ ಕಳೆದಾಗ ಬರುವ ಉತ್ತರ 0 ಆಗೋದ್ರಿಂದ ಇಲ್ಲಿ ಬಿಂದು 0 ಆಗುತ್ತದೆ, ಅಂದರೆ 9.0 ಆಗುತ್ತದೆ. ಇದನ್ನು ನಾವು 9 ಆಗಿ ಬರೆದುಕೊಳ್ಬೋದು. ಸೊ ನಾವೀಗ ಈ 9ಅನ್ನು ಬಲಭಾಗದಲ್ಲಿ ತೆಗೆದುಕೊಂಡು ಹೋದಾಗ ಈ 9 ಏನಾಗ್ತದೆ, ಭಾಗಿಸು 9 ಆಗುತ್ತದೆ. 9 9 ಆಗುವುದರಿಂದ ಎಕ್ಸ್ನ ಬೆಲೆ ಬರ್ತದೆ, 1 ಬರ್ತದೆ. ಆದರೆ ಎಕ್ಸನ್ನು ನಾವೇನು ತೆಗೆದುಕೊಂಡಿದ್ದೇವೆ, 0.9999 ಆಗಿ ತೆಗೆದುಕೊಂಡಿದ್ದೇವೆ. ಅಥವಾ ಇದನ್ನು ನಾವು ಈ ರೀತಿಯಾಗೂ ಬರೀಬೋದು, 0. ಯಾವುದು ಅಂಕೆ ಪುನರಾವರ್ತನೆ ಆಗ್ತದೆ, 9 ಅಂಕೆ ಪುನರಾವರ್ತನೆ ಆಗ್ತಾ ಇರೋದ್ರಿಂದ 9ರ ತಲೆ ಮೇಲೆ ಒಂದು ಅಡ್ಡಗೆರೆಯನ್ನು ಎಳಿಬಹುದು, = 1. ಸೊ ಹೀಗೆ ನಾವು ಕೊಟ್ಟಂಥ ಅಂತ್ಯಗೊಳ್ಳದ ಆವರ್ತಗೊಳ್ಳುವ ಒಂದು ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ, ಅಂದರೆ P/Q ರೂಪದಲ್ಲಿ ಬರೆದಿದ್ದೇವೆ. ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ಬೋದು. ಅದೇನೆಂದರೆ, ಸೊ ಒಂದು ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಇಲ್ಲಲ್ಲ, 1ರ ಛೇದದಲ್ಲಿ ಏನು ಕಾಣ್ತಾ ಇಲ್ಲಲ್ಲ ಅಂತ ನೀವು ಹೇಳ್ಬೋದು. ಆದರೆ ಗಮನಿಸಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಪೂರ್ಣಾಂಕವನ್ನು ಬರೆದಾಗ ಅದರ ಛೇದದಲ್ಲಿ ಯಾವಾಗಲೂ 1 ಇರ್ತದೆ. ಅಂದರೆ ಯಾವುದೇ ಒಂದು ಪೂರ್ಣಾಂಕವನ್ನು ನಾವು, ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ಈ ರೀತಿಯಾಗಿ ಬರೆಯಬಹುದು. ಫಾರ್ ಎಕ್ಸಾಂಪಲ್ 1050 ಇದೆ ಅಂತ ತಿಳ್ಕೊಳ್ಳಿ. 1050ರ ಛೇದದಲ್ಲೂ ಸಹ 1 ಇರ್ತದೆ. ಹೀಗೆ ನಾವು ಯಾವುದೇ ಒಂದು ಪೂರ್ಣಾಂಕವನ್ನು P/Q ರೂಪದಲ್ಲಿ ಬರೆಯಲು ಸಾಧ್ಯ ಇರೋದ್ರಿಂದ ಇಲ್ಲಿ 1 ಸಹ P/Q, 1ರ ಛೇದದಲ್ಲೂ ಸಹ 1 ಇರ್ತದೆ. ಹಾಗಾಗಿ ಇದು P/Q ರೂಪದಲ್ಲಿದೆ. ಸೊ ಹಾಗೆ ಮುಂದುವರೆದು ಇಲ್ಲೇನು ಕೊಟ್ಟಿದ್ದಾರೆ, ನಿಮ್ಮ ಉತ್ತರದಿಂದ ನಿಮಗೆ ಆಶ್ಚರ್ಯವಾಯಿತೆ, ನಿಮ್ಮ ಶಿಕ್ಷಕರು ಹಾಗೂ ಸ್ನೇಹಿತರೊಂದಿಗೆ ಇದು ಹೇಗೆ ಅರ್ಥಪೂರ್ಣವಾಗಿದೆ ಎಂಬುದನ್ನು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ನಿಜಕ್ಕೂ ಈ ಉತ್ತರದಿಂದ ನಮಗೆ ಆಶ್ಚರ್ಯವಾಗಿದೆ. ಏಕೆಂದರೆ ನಮಗೆ ಕೊಟ್ಟಿದ್ದು ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವಂಥ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆ. ಈ ಸಂಖ್ಯೆ ಯಾವುದಕ್ಕೆ ಸಮನಾಗಿದೆ, ಒಂದು ಪೂರ್ಣಾಂಕಕ್ಕೆ. ಇಲ್ಲಿ ಒಂದು ಪೂರ್ಣಾಂಕವಾಗಿದೆ, ಒಂದು ಪೂರ್ಣಾಂಕಕ್ಕೆ ಸಮನಾಗಿದೆ. ಹಾಗಾಗಿ ಈ ಉತ್ತರ ನಿಜಕ್ಕೂ ಆಶ್ಚರ್ಯವನ್ನು ನಮಗೆ ತರಿಸ್ತಾ ಇದೆ. ಹಾಗಾಗಿ ನಾವಿಲ್ಲಿ ಕೊನೆಯಲ್ಲಿ ಈ 2ನೇ ಉಪ ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು. ಈ ಉತ್ತರವು ಅಂದರೆ ಈ ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಸಂಖ್ಯೆಯು ಒಂದು ಪೂರ್ಣಾಂಕವಾಗಿರೋದ್ರಿಂದ ಈ ಉತ್ತರವು ನಿಜಕ್ಕೂ ಆಶ್ಚರ್ಯಕರವಾಗಿದೆ ಅಂತ ಬರೆಯಬೇಕು. ಏಕೆಂದರೆ ನಾನು ಈಗಾಗಲೇ ಹೇಳಿದ್ನಲ್ಲ ನಿಮಗೆ, ಅದನ್ನೇ ಇಲ್ಲಿ ಬರೆಯಬೇಕು. ಒಂದು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಸಂಖ್ಯೆ ಇಲ್ಲಿ ಯಾವುದು ಸಮನಾಗಿದೆ, ಒಂದು ಪೂರ್ಣಾಂಕಕ್ಕೆ ಸಮನಾಗಿದೆ ಅಂತ ಉತ್ತರವನ್ನು ಬರೆದು ಕೊಟ್ಟಂಥ ಪ್ರಶ್ನೆಯ ಉತ್ತರವನ್ನು ಪೂರ್ಣಗೊಳಿಸಬೇಕು. ಸೊ ನಾವೀಗ 5ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ, 1/17 ಇದರ ದಶಮಾಂಶ ವಿಸ್ತರಣೆ ಆವರ್ತವಾಗುವ ಅಂಕೆಗಳ ರೂಪದಲ್ಲಿ ಗರಿಷ್ಠ ಎಷ್ಟು ಅಂಕೆಗಳಿರಬಹುದು ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಹಾಗಾದರೆ ನಿಮ್ಮ ಉತ್ತರವನ್ನು ಪರಿಶೀಲಿಸಲು ಭಾಗಾಕಾರ ಮಾಡಿ ಅಂತಲೂ ಪ್ರಶ್ನೆಯಲ್ಲಿ ಹೇಳಿದ್ದಾರೆ.
ಅಂದರೆ ನಾವು ಒಂದಕ್ಕೆ ಈ 17ರಿಂದ ಭಾಗಿಸಿದಾಗ ಒಂದು ದಶಮಾಂಶ ವಿಸ್ತರಣೆ ಏನು ಸಿಗ್ತದಲ್ಲ, ಆ ದಶಮಾಂಶ ವಿಸ್ತರಣೆಯಲ್ಲಿ ಆವರ್ತವಾಗುವ ಅಂಕಿಗಳ ಗುಂಪಿರ್ತದೆ. ಹಾಗಾದರೆ ಆ ಆವರ್ತವಾಗುವ ಅಂಕಿಗಳ ಕೂಟ ಅಥವಾ ಗುಂಪಿನಲ್ಲಿ ಗರಿಷ್ಠ ಎಷ್ಟು ಅಂಕಿಗಳಿದೆ ಎಂಬುದನ್ನು ನಾವಿಲ್ಲಿ ಪತ್ತೆ ಹಚ್ಚಬೇಕು. ಅದನ್ನು ಯಾವ ರೀತಿ ಪತ್ತೆ ಹಚ್ಚಬೇಕಂದ್ರೆ, ಇದನ್ನು ನಾವು ಸಾಂಪ್ರದಾಯಿಕವಾಗಿ ಭಾಗಾಕಾರ ಮಾಡುವುದರ ಮೂಲಕ ಪತ್ತೆ ಹಚ್ಚಬೇಕು. ಅಂದರೆ ಒಂದಕ್ಕೆ 17ರಿಂದ ಭಾಗಿಸಿಕೊಳ್ಳುವುದರ ಮೂಲಕ ಪತ್ತೆ ಹಚ್ಚಬೇಕಾಗ್ತದೆ. ಹಾಗಾಗಿ ನಾವಿಲ್ಲಿ ಒಂದಕ್ಕೆ 17ರಿಂದ ಭಾಗಿಸಿ ಬರುವಂಥ ದಶಮಾಂಶ ವಿಸ್ತರಣೆಯಲ್ಲಿ ಆವರ್ತವಾಗುವ ಅಂಕಿಗಳ ಕೂಟದಲ್ಲಿ ಎಷ್ಟು ಅಂಕಿಗಳಿರ್ತದೆ ಎಂಬುದನ್ನು ನೋಡೋಣ. ಸೊ ಮೊದಲಿಗೆ ನಾವು ಒಂದಕ್ಕೆ 17ರಿಂದ ಭಾಗಿಸೋಣ. ಇಲ್ಲಿ 1 ಭಾಜ್ಯ 17 ಭಾಜಕವಾಗಿದೆ. ಈ 1 ಪುನಃ ಶೇಷದ ರೂಪದಲ್ಲಿ ಬರುವವರೆಗೂ ನಾವಿಲ್ಲಿ ಭಾಗಿಸ್ತಾ ಹೋಗಬೇಕು. ಸೊ 1 ಯಾವಾಗ ಶೇಷದಲ್ಲಿ ಬರ್ತದೆ ನೋಡ್ರಿ, ಆವಾಗ ನಮಗೆ ಆವರ್ತವಾಗುವ ಅಂಕಿಗಳ ಒಂದು ಗುಂಪು ಅಥವಾ ಒಂದು ಕೂಟ ಸಿಗ್ತದೆ. ಹಾಗಾಗಿ ನಾವಿಲ್ಲಿ ಈ 1 ಮತ್ತೆ ಶೇಷದಲ್ಲಿ ಬರುವವರೆಗೂ ಈ ಭಾಗಾಕಾರ ಕ್ರಿಯೆಯನ್ನು ಮುಂದುವರಿಸಬೇಕು. ಸೊ 1 17ಕ್ಕಿಂತ ಚಿಕ್ಕದಾಗಿರೋದ್ರಿಂದ ನಾವಿಲ್ಲಿ ದಶಮಾಂಶ ಬಿಂದುವನ್ನು ನೀಡಿ 1 0ಯನ್ನು ತೆಗೆದುಕೊಳ್ಳೋಣ. ಆದರೂ ಸಹ ಈ 10 17ಕ್ಕಿಂತ ಚಿಕ್ಕದಾಯಿತು, ಅದಕ್ಕೋಸ್ಕರ 1 0ಯನ್ನು ನೀಡಿ ಇಲ್ಲಿ 1 0ಯನ್ನು ನೀಡಿ ಇದನ್ನು 100 ಆಗಿ ಮಾಡಿಕೊಂಡು 17ಕ್ಕಿಂತ ದೊಡ್ಡದಾಗಿ ಮಾಡಿಕೊಳ್ಳೋಣ. 17 5 85 ಆಗಿದೆ. ಹಾಗಾಗಿ 100 ಕೆಳಗಡೆ 85ಅನ್ನು ಬರ್ಕೊಳ್ಳೋಣ. 100ರಲ್ಲಿ 85ಅನ್ನು ಕಳೆದಾಗ ಉಳಿಯುವ ಶೇಷ 15. ಬಿಂದುವನ್ನು ನೀಡಲಾಗಿದೆ, 1 0ಯನ್ನು ಇಲ್ಲಿ ತೆಗೆದುಕೊಳ್ಳೋಣ. 17 8 136 ಆಗುತ್ತದೆ. 150 ಕೆಳಗಡೆ 136ಅನ್ನು ಬರ್ಕೊಳ್ಳೋಣ. 150ರಲ್ಲಿ 136ಅನ್ನು ಕಳೆದಾಗ ಉಳಿಯುವ ಶೇಷ 14. 0ಯನ್ನು ತೆಗೆದುಕೊಳ್ಳೋಣ. 17 8 136 ಆಗುತ್ತದೆ. 144ರಲ್ಲಿ 136ಅನ್ನು ಕಳೆದರೆ ಉಳಿಯುವ ಶೇಷ 4. ಬಿಂದುವನ್ನು ನೀಡಲಾಗಿದೆ, 1 0ಯನ್ನು ತೆಗೆದುಕೊಳ್ಳೋಣ. 17 2 34 ಆಗುತ್ತದೆ. 40ರಲ್ಲಿ 34ಅನ್ನು ಕಳೆದಾಗ ಉಳಿಯುವ ಶೇಷ 6. ಬಿಂದುವನ್ನು ನೀಡಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 3 51 ಆಗಿದೆ. 60ರಲ್ಲಿ 51ಅನ್ನು ಕಳೆದಾಗ ಉಳಿಯುವ ಶೇಷ 9. ಬಿಂದುವನ್ನು ನೀಡಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 5 85 ಆಗುತ್ತದೆ. 90ರಲ್ಲಿ 85ಅನ್ನು ಕಳೆದಾಗ ಉಳಿಯುವ ಶೇಷ 5. ಬಿಂದುವನ್ನು ನೀಡಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 34 ಆಗುತ್ತದೆ. 50ರಲ್ಲಿ 34ಅನ್ನು ಕಳೆದಾಗ ಉಳಿಯುವ ಶೇಷ 16. ಬಿಂದುವನ್ನು ನೀಡಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 9 153 ಆಗುತ್ತದೆ. 160ರಲ್ಲಿ 153ಅನ್ನು ಕಳೆದಾಗ ಉಳಿಯುವ ಶೇಷ 7. ಬಿಂದುವನ್ನು ನೀಡಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 4 68 ಆಗುತ್ತದೆ. 70ರಲ್ಲಿ 68ಅನ್ನು ಕಳೆದಾಗ ಉಳಿಯುವ ಶೇಷ 2. ಬಿಂದುವನ್ನು ನೀಡಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 1 17 ಆಗುತ್ತದೆ. 20ರಲ್ಲಿ 17ಅನ್ನು ಕಳೆದಾಗ ಉಳಿಯುವ ಶೇಷ 3. ಸೊ ಬಿಂದುವನ್ನು ನೀಡಲಾಗಿದೆ, ಇಲ್ಲಿ 0ಯನ್ನು ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಇದೇ 30ಅನ್ನು ನಾನು ಇಲ್ಲಿ ಬರೆದಿದ್ದೇನೆ, ಯಾಕೆ ಇಲ್ಲಿ ಜಾಗ ಸಾಲ್ತಾ ಇಲ್ಲ ಅಂತ ಇಲ್ಲಿ ಬರಿತಾ ಇದ್ದೇನೆ. 17 1 17 ಆಗುತ್ತದೆ. 30ರಲ್ಲಿ 17ಅನ್ನು ಕಳೆದಾಗ ಉಳಿಯುವ ಶೇಷ 13. ಬಿಂದುವನ್ನು ನೀಡಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 7 119 ಆಗುತ್ತದೆ. 130ರಲ್ಲಿ 119ಅನ್ನು ಕಳೆದಾಗ ಉಳಿಯುವ ಶೇಷ 11. ಬಿಂದುವನ್ನು ನೀಡಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 6 102 ಆಗುತ್ತದೆ. 110ರಲ್ಲಿ 102ಅನ್ನು ಕಳೆದಾಗ ಉಳಿಯುವ ಶೇಷ 8. ಬಿಂದುವನ್ನು ನೀಡಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 4 68 ಆಗುತ್ತದೆ. 12 ಉಳಿಯುತ್ತದೆ. ಬಿಂದುವನ್ನು ತೆಗೆದುಕೊಳ್ಳಲಾಗಿದೆ, 0ಯನ್ನು ತೆಗೆದುಕೊಳ್ಳೋಣ. 17 7 119 ಆಗುತ್ತದೆ. 120ರಲ್ಲಿ 119ಅನ್ನು ಕಳೆದಾಗ ಉಳಿಯುವ ಶೇಷ 1. ಹೀಗೆ ಪುನಃ ಮತ್ತೆ ನಮಗೆ ಭಾಜ್ಯ 1 ಬಂದಿದೆ. ನೋಡಿ ಮೊದಲಿಗೆ 1/17 ಅಂತ ಇತ್ತಲ್ಲ, ಮತ್ತು ಪುನಃ ಶೇಷದಲ್ಲಿ 1 ಬಂದಿರೋದ್ರಿಂದ ಇದೇನಾಗ್ತದೆ, 1/17 ಆಗುತ್ತದೆ. ಈ 1ಅನ್ನು ಮತ್ತೆ ನಾವು 17ರಿಂದ ಭಾಗಿಸಿದಾಗ ಇದೇ ಭಾಗಾಕಾರ ಕ್ರಿಯೆಯ ಹಂತಗಳು ಮುಂದುವರಿಯುತ್ತವೆ. ಜೊತೆಗೆ ಈ ಭಾಗಲಬ್ಧದಲ್ಲಿ ದಶಮಾಂಶ ವಿಸ್ತರಣೆಯಲ್ಲಿರುವ ಇದೇ ಅಂಕೆಗಳ ಗುಂಪು ಏನಾಗ್ತದೆ, ಪುನರಾವರ್ತನೆ ಆಗ್ತದೆ. ಹಾಗಾಗಿ ನಾವಿಲ್ಲಿ ಈ ಭಾಗಾಕಾರ ಕ್ರಿಯೆಯನ್ನು ಕೊನೆಗೊಳಿಸೋಣ. ಸೊ ಆದ್ದರಿಂದ ಈ 1ಕ್ಕೆ 17ರಿಂದ ಭಾಗಿಸಿದಾಗ ಬರುವಂಥ ಆವರ್ತಗೊಳ್ಳುವ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯು ಇಲ್ಲಿ 0.0882529441174 ಆಗಿದೆ. ಇಲ್ಲಿ ಭಾಗಾಕಾರ ಕ್ರಿಯೆಯನ್ನು ಮತ್ತೆ ಮುಂದುವರಿಸಲು ನಾವು ದಶಮಾಂಶ ವಿಸ್ತರಣೆಯಲ್ಲಿರುವ ಇದೇ ಅಂಕಿಗಳ ಕೂಟ ಮತ್ತೆ ಪುನರಾವರ್ತನೆ ಆಗುವುದರಿಂದ ನಾವು ಈ ದಶಮಾಂಶ ವಿಸ್ತರಣೆಯಲ್ಲಿ ಪುನರಾವರ್ತನೆಯಾಗುವ ಈ ಅಂಕಿಗಳ ಕೂಟದ ಮೇಲೆ ಇದು ಪುನರಾವರ್ತನೆ ಆಗ್ತಾ ಇದೆ ಅಂತ ಸೂಚಿಸಲಿಕ್ಕೆ ಒಂದು ಅಡ್ಡಗೆರೆಯನ್ನು ಈ ರೀತಿಯಾಗಿ ಎಳೆಯಬೇಕು.
ಸೊ ಇದಾದ ನಂತರ ಮುಂದಿನ ಪ್ರಶ್ನೆಯನ್ನು ಏನು ಕೊಟ್ಟಿದ್ದಾರೆ, ಈ ಅಂಕೆಗಳ ಕೂಟದಲ್ಲಿ ಗರಿಷ್ಠ ಎಷ್ಟು ಅಂಕೆಗಳಿದಾವ ಅಂತ ಕೊಟ್ಟಿದ್ದಾರೆ. ಈ ಅಂಕೆಗಳ ಕೂಟದಲ್ಲಿ 1 2 3 4 5 6 7 8 9 10 11 12 13 14 15 16 ಅಂಕೆಗಳಿರೋದ್ರಿಂದ ನಾವಿಲ್ಲಿ ದಶಮಾಂಶ ವಿಸ್ತರಣೆಯ ಆವರ್ತವಾಗುವ ಈ ಅಂಕೆಗಳ ಕೂಟದಲ್ಲಿ ಫಸ್ಟು 16 ಅಂಕೆಗಳಿವೆ ಎಂಬುದನ್ನು ಬರೆಯಬೇಕು.